ಜೆಡಿಎಸ್ ಪಕ್ಷ ನಮ್ಮದೇ ಹೆಸರಲ್ಲಿ ಪಹಣಿ ಇದೆ. ಜೆಡಿಎಸ್ ಪಕ್ಷಕ್ಕೆ ನಾನೇ ಗೇಣಿದಾರರು. ಸಿಎಂ ಇಬ್ರಾಹಿಂ ಮೈಸೂರಿನಲ್ಲಿ ಕೊಟ್ಟಿರುವಂತಹ ಹೇಳಿಕೆ. ಪಕ್ಷದಲ್ಲಿ ಕುಮಾರಸ್ವಾಮಿ ಇರೋದು ಬಿಡೋದು ಅವರ ಇಚ್ಛೆ. ನಾನು ಜಿಟಿಡಿ ಎಲ್ಲವನ್ನ ಚರ್ಚೆ ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ಎಲ್ಲವನ್ನ ಹೇಳ್ತೇವೆ. ಅನೇಕ ಜೆಡಿಎಸ್ ಶಾಸಕರು ನನ್ನ ಸಂಪರ್ಕದಲ್ಲಿದ್ದಾರೆ. ರಾಜ್ಯದಲ್ಲಿ ಮೂರನೇ ಶಕ್ತಿ ಹುಟ್ಟು ಹಾಕಬೇಕಿದೆ. ಬಿಜೆಪಿ ಜೊತೆ ಮದುವೆಯಾಗಿ ಜೆಡಿಎಸ್ ದಾರಿಯಲ್ಲಿ ನಿಂತಿದೆ ಎನ್ನುವುದಾಗಿ ವಾಗ್ದಾಳಿಯನ್ನು ನಡೆಸುವಂತ ಕೆಲಸವನ್ನು ಮಾಡಿದ್ದಾರೆ ಸಿಎಂ ಇಬ್ರಾಹಿಂ. ಈ ಹಿಂದೆ ಸಿಎಂ ಇಬ್ರಾಹಿಂ ಜೆಡಿಎಸ್ನಲ್ಲೇ ಇದ್ದರು. ಆ ಬಳಿಕ ಬಿಜೆಪಿ ಜೊತೆ ಮೈತ್ರಿ ಆಗ್ತಾ ಇದ್ದಂತೆ ಸಿಎಂ ಇಬ್ರಾಹಿಂ ಅವರು ಮುನಿಸ್ಕೊಂಡಿದ್ರು. ಪಕ್ಷದಿಂದ ಹೊರಬರುವಂಥ ಕೆಲಸ ಆಗಿದೆ. ರಾಜ್ಯಾಧ್ಯಕ್ಷರಾಗಿದ್ದರು ಸಿಎಂ ಇಬ್ರಾಹಿಂ. ಜೆಡಿಎಸ್ ಪಕ್ಷ ನಮ್ಮದೇ ಹೆಸರಲ್ಲಿದೆ. ಜೆಡಿಎಸ್ ಪಕ್ಷಕ್ಕೆ ನಾವೇ ಗೇಣಿದಾರರು. ಪಕ್ಷದಲ್ಲಿ HDK ಇರೋದು ಅಂತ ಹೇಳಿದ್ರೆ ಕೇಂದ್ರ ಸಚಿವರಾಗಿರುವಂಥ ಕುಮಾರಸ್ವಾಮಿ ಅವರು ಜೆಡಿಎಸ್ ಪಕ್ಷದಲ್ಲಿ ಇರೋದು ಬಿಡೋದು ಅವ್ರ ಇಚ್ಛೆ. ನಾನು GT ದೇವೇಗೌಡರು ಎಲ್ಲವನ್ನು ಕೂಡ ಚರ್ಚೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಎಲ್ಲವನ್ನ ಹೇಳ್ತೇವೆ ಎನ್ನುವುದಾಗಿ ಸಿಎಂ ಇಬ್ರಾಹಿಂ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೇರೆ ವಿರುದ್ಧ ಯಾಕೆ ಮಾಡಿ? ನಮ್ಮದೇ ಪಕ್ಷ ಅದು. ನಾವೇ ಒರಿಜಿನಲ್ ಗೇಣಿದಾರರು. ಪಾಣಿ ನಮ್ಮ ಹೆಸರಿಗಿದೆ. ನಾವ್ಯಾಕೆ ಹೋರಾಟ ಮಾಡೋದು? ಅವ್ರ ಇಚ್ಛೆ. ಯಾಕಂದರೆ ಅವ್ರು ಯಾವಾಗ BJP ಜೊತೆ ಹೋದರು, ಇವತ್ತು ಅವ್ರು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ನಾನು ಅಧ್ಯಕ್ಷರಿದ್ದೀನಿ. ಸೊ ಆಗ ಸಭೆ ಕರೆಯುವಂಥ ಅವಶ್ಯಕತೆ ಬಂದಾಗ ಅವರಿಗೂ ಕರಿತೀನಿ ಬನ್ನಿ ಅಂತ. ನೋಡುವ ಏನಾಗುತ್ತೆ. ಈಗ ಚರ್ಚೆ ಎಲ್ಲದ್ದು ಹೇಳೋಕ್ಕಾಗತ್ತಾ? ಚರ್ಚೆ ಮಾಡಿದ್ರೆ ಒಳ್ಳೇದಿದೆ. ಒಳ್ಳೆ ವಾತಾವರಣ. ಹುಡ್ದಬ್ಬ 100 ವರ್ಷ ತನಕ ಬಾಳಿ ಅಂತೇಳಿ ಅವ್ರಿಗೆ ಹಾರೈಸಿದ್ದೀವಿ. ಬೇರೆ ವಿರುದ್ಧ ಯಾಕೆ ಮಾಡಿ? ನಮ್ಮದೇ ಪಕ್ಷ ಅದು. ನಾವೇ ಒರಿಜಿನಲ್ ಗೇಣಿದಾರರು. ನಿಖಿಲ್ ಕುಮಾರಸ್ವಾಮಿಗೆ ಗೌಡರ ಓಟ್ ಬಿದ್ದಿಲ್ಲ. ರಾಮನಗರದಲ್ಲಿ ಗೌಡರ ಓಟ್ ನಿಖಿಲ್ಗೆ ಹೋಗಿಲ್ಲ. ದೇವೇಗೌಡರು ಈ ವಯಸ್ಸಿನಲ್ಲಿ ಇಂಥ ಪರಿಸ್ಥಿತಿಗೆ ಬರಬಾರ್ದಿತ್ತು ಅಂತ ಹೇಳಿ ಮೈಸೂರಿನಲ್ಲಿ ಸಿಎಂ ಇಬ್ರಾಹಿಂ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಳೆದ ಚುನಾವಣೆಯಲ್ಲಿ 1000 ಓಟಿಂದ ಕುಮಾರಸ್ವಾಮಿ ಅವರು ಗೆದ್ದಿದ್ದು ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಎಂ ಇಬ್ರಾಹಿಂ ಅವರು. ಗಮನಿಸ್ತಾ ಹೋಗೋದಾದ್ರೆ ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಒಕ್ಕಲಿಗ ಸಮುದಾಯದ ಮತ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಿದ್ದಿಲ್ಲ. ಹಾಗೆಯೇ ದೇವೇಗೌಡರು ಈ ವಯಸ್ಸಿನಲ್ಲಿ ಇಂಥ ಪರಿಸ್ಥಿತಿಗೆ ಬರಬಾರ್ದಿತ್ತು. ಕಳೆದ ಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯದ ಓಟ್ನಿಂದ ಕುಮಾರಸ್ವಾಮಿ ಅವರು ಗೆದ್ದಿದ್ದು ಅಂತ ಮೈಸೂರಿನಲ್ಲಿ ಸಿಎಂ ಇಬ್ರಾಹಿಂ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗಮನಿಸ್ತಾ ಹೋಗುವುದಾದರೆ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿನ ವಿಚಾರವಾಗಿ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಈ ಸಂಬಂಧ ಸಿಎಂ ಇಬ್ರಾಹಿಂ ಅವರು ಕೂಡ ಮಾತನಾಡಿದರು. ರಾಮನಗರದಲ್ಲಿ ಈ ಹಿಂದೆ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ಅವರಿಗೆ ಒಕ್ಕಲಿಗ ಸಮುದಾಯದ ಮತ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹೋಗಿಲ್ಲ. ಹಾಗೆಯೇ ದೇವೇಗೌಡರು ಈ ವಯಸ್ಸಿನಲ್ಲೂ ಇಂಥ ಪರಿಸ್ಥಿತಿಗೆ ಬರಬಾರ್ದಿತ್ತು. ಕಳೆದ ಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯದ ಓಟು ಕುಮಾರಸ್ವಾಮಿ ಅವರಿಗೆ ಹೋಗಿ ಕುಮಾರಸ್ವಾಮಿ ಅವರು ಗೆದ್ದಿದ್ರು ಎನ್ನುವುದಾಗಿ ಮೈಸೂರಿನಲ್ಲಿ ಸಿಎಂ ಇಬ್ರಾಹಿಂ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.